16,000 ಸ್ಟೆಪ್ಸು, 10 ಕಿಲೋಮೀಟ್ರು, 105 ಫ್ಲೋರ್ ಮೇಲೆ ಎತ್ತಿದ್ದೀರಿ. ಸೊ ಅಲ್ಲಿ ದೂರದಲ್ಲಿ ಕಾಣಿಸ್ತಿದೆ, ಅದರಿಂದ ಆ್ಯಕ್ಚುಲಿ ಕಾವೇರಿ ನದಿ ಕಾಣಿಸ್ತಿದೆ, ಬಟ್ ನಿಮ್ಗೆ ಕಾಣಿಸ್ತಿರಲ್ಲ. ಫೈನಲಿ ಗುರು ಬಂದ್ಬಿಟ್ರಿ. ಟೈಮ್ ಒಂದು 12:43, ಅರೌಂಡ್ ನಾವೊಂದು 8:30 ಸ್ಟಾರ್ಟ್ ಮಾಡಿದ್ದು. 12:43. ಸೈಕ್ ಆಫ್ ರೋಡಿಂಗ್ ಮಾಡ್ತಾ ಇದ್ರಿ. ಸೊ ನಮ್ಮನ್ನ ಡ್ರೈವರ್ ನಿಮ್ಮ ಹೆಸರು ಸೊ ನಾವಿವಾಗ ಮಾಡೋ ಆಫ್ ರೋಡಿಂಗ್ ಒಂದು ಈ ಕಾರಲ್ಲೇ. ಇದು ಆ್ಯಕ್ಚುಲಿ ಫೋರ್ ವೀಲ್ ಡ್ರೈವ್ ಅಲ್ಲ, 2x2ನೇ. ಫಸ್ಟ್ ಗುರ್ಕಾಲ ತುಫಾನ್. ಮಿನಿಮಮ್ ಒಂದು 20 ಮೆಂಬರ್ಸ್ ತುಂಬೋದು ಒಳಗೆ. ಇದೆಲ್ಲ ನಮ್ಮ ಬೆಂಗಳೂರು ಬಾಯ್ಸೆ. ಡಮ್ಮಿ ಡ್ರೈವರ್ ಅವೇ, ಹೊಸ ಡ್ರೈವರ್ ಬಂದಿದ್ದಾರೆ. ಆಕ್ಚುಲಿ ಆಫ್ ರೋಡಿಂಗ್ ಈಗ ಸ್ಟಾರ್ಟ್ ಆಯ್ತು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್. ನಾನು ನಿಮ್ಮ ಟ್ರಾವೆಲ್ ವಿತ್ BSP. ತುಂಬ ದಿನ ಆದಮೇಲೆ ಮತ್ತೊಂದು ರೈಡು. ಸೊ ಇಂಟ್ರೊಡಕ್ಷನೇ ಬಂದು ಲೇಟಾಗಿ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ. ಸೊ ಇಷ್ಟೊತ್ತು ನೋಡಿರಿ ಕಂಪ್ಲೀಟ್ ಆಫ್ ರೋಡಿಂಗ್ ಬಂದ್ರಿ. ಸೊ ಅದು ಬಂದು 4 ಕಿಲೋಮೀಟರ್ಸ್ ಇತ್ತು. ಸೊ ಮತ್ತೆ ನಾವೊಂದು 9 ಕಿಲೋಮೀಟರ್ಸ್ ಟ್ರೆಕ್ಕಿಂಗ್ ಮಾಡಬೇಕು. ಸೊ ನೋಡ್ತಾ ಇದ್ದೀರಾ. ಸೊ ಎಲ್ಲಿ ಹೋಗ್ತಾಯಿದ್ರಿ ಏನು ಒಂದೊಂದು ಅಪ್ಡೇಟ್ ಮಾಡ್ತೀನಿ. ಸೊ ಕಂಪ್ಲೀಟ್ ವೀಡಿಯೋ ನೋಡಿ. ಸೊ ಆ್ಯಕ್ಚುಲಿ ಆ ಜೀಪ್ ಬರಬೇಕಾದ್ರೆ ಅರೌಂಡ್ ಅಲ್ಲಿಂದ ಮಾದೇಶ್ವರ ಬೆಟ್ಟದಿಂದ ಇಲ್ಲ ಒಂದು ಚೆಕ್ ಪೋಸ್ಟ್ ಇತ್ತು, ಅಲ್ಲಿಗೆ ಡ್ರಾಪ್ ಮಾಡೋಕ್ಕೆ 80 ರೂಪೀಸ್ ತೊಗೊಂಡ್ರು. ಸೊ ಅದಾದಮೇಲೆ ನಾವು ಹೋಗ್ತಿರೋ ಪ್ಲೇಸ್ಗೆ ನಾಗಮಲೆ, ನಾವು ಹೋಗ್ತಿರೋ ಜಾಗ ಬಂದು ನಾಗಮಲೆ. ಸೊ ಅಲ್ಲಿ ಹೋಗ್ಬೇಕಂದ್ರೆ ಆನ್ಲೈನ್ ಬುಕ್ ಮಾಡ್ಕೊಬೋದು, ಇಲ್ಲಾಂದರೆ ಟಿಕೆಟ್ ತೊಗೊಬೋದು. ಪರ್ ಪರ್ಸನ್ 200 ರೂಪೀಸ್ ಬಿತ್ತು. ಸೊ ಅಲ್ಲಿ ಕರ್ಕೊಂಬಂದು ಫಸ್ಟು ಮುಂದೆ ಬಿಡೋರು, ಇನ್ನೂ ತುಂಬ ಮುಂದೆ, ಬಟ್ ಇವಾಗೇನೋ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಸೊ ಇನ್ನೂ 9 ಕಿಲೋಮೀಟರ್ ನಾವು ಇದೇ ರೋಡಲ್ಲಿ ನಡ್ಕೊಂಡು ಹೋಗ್ಬೇಕು ಹಿಂಗೆ. ಸೊ ಬಸ್ಸಾರಿಗೆ ಗೊತ್ತಿದ್ದಾರೆ ಪೇಪರ್ ಲಾಸ್ಟ್ ಆಯ್ತು, ಪೇಪರ್ ಎಲ್ಲ ಕೆಳಗೆ ಹಾಕ್ಬೇಡಿ. ನಾನು ಯಾವುದು ಆ್ಯಕ್ಚುಲಿ ನಾನು ಟ್ರೆಕ್ಕಿಂಗ್ ಮಾಡಿ ತುಂಬ ದಿನ ಆಯಿತು. ಲೈಕ್ ಲಾಸ್ಟ್ ಟ್ರೆಕ್ಕಿಂಗ್ ಬಂದು ನಾನು ಪೆಬ್ಬಲ್ಲಿ ಶಬರಿಮಲೆ ಹೋಗಿದ್ದೆ. ಸೊ ಹತ್ತಿದ್ದೆ, ಅದಾದಮೇಲೆ ಗ್ಯಾಪ್ ಇದೆ. ಸೊ ನೋಡಬೇಕು ಹತ್ತಲ್ಲೋ ಏನೋ ಅಂತ. ಎಲ್ಲಿ ಹೋಗ್ತಿರೋದು ನಿಯಾಲ್? ಎಲ್ಲಿ ಹೋಗ್ತಿರೋದು? ದೇವಸ್ಥಾನ ಹೇಳು, ಎಲ್ಲಿ ಹೋಗ್ತಿರೋದು? ಯಾವ ದೇವಸ್ಥಾನ? ಸ್ವಾಮಿ ದೇವಸ್ಥಾನ. ಇದೋಗ್ತೀಯಾ?
ಇಲ್ಲ ಅಲ್ಲೇ ಇದ್ರ ಅವರು ಬೇಗ ಬರ್ರಿ ಅಂದೆ. ನಂಗೆ ಎಕ್ಸ್ಪೀರಿಯನ್ಸ್ ಹೋಗ್ತಿತ್ತು ಅನ್ಕೊಂಡ್ವಿ. ಅದಕ್ಕೆ ಹೇಳೋದು ಬೆಳಗ್ಗೆ ಹೊತ್ತು ಎದ್ಬಿಟ್ಟು ಜಿಮ್ ಬಂದು ಇಟ್ಟಿ ಅಂಗಡಿಯಲ್ಲಿ ಕುತ್ಕೊಂಡ್ಬಿಡಿ ಅಂತ. ಫ್ಲಾಶಿಂಗ್ ಮಾಡ್ದಂಗೆ ಇದು ಅನ್ಕೊಂಬಿಟ್ಟೆ ಸಡನ್ ಆಗಿ. ಲಿಟ್ರಲಿ 10 ಕಿಲೋಮೀಟರ್ ಬಂದಿದ್ರಿ. ಇನ್ನು 5 ಕಿಲೋಮೀಟರ್ಸ್ ಇದೆ. 10 ಕಿಲೋಮೀಟರ್ ಆದಮೇಲೆ ಮಜ್ಜಿಗೆ ಸಿಕ್ತು ಗುರು. 2 ಗ್ಲಾಸ್ ಮಜ್ಜಿಗೆ. ಹಾಂ, ಬೆಳೆ ಸೆಂಟ್ರ್ ಆಫ್ ದ ಫಾರೆಸ್ಟಲ್ಲಿ ಮಜ್ಜಿಗೆ ಸಿಕ್ತು. 2 ಗ್ಲಾಸ್ ಸರಿ ಎಕ್ಸ್ಕ್ರೀಸ್ ಆಯಿತು. ಅವ್ರು ರಿಟರ್ನ್ ಹೋಗ್ಕಣಿಯ ಬಂದು ಹೋಗಿ ಬರ್ಬೇಕಾದ್ರೆ ಸೊ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ವಿಲೇಜಸ್ ಮಾತ್ರ ವೆಹಿಕಲ್ ಬಿಟ್ಟಿದ್ದಾರೆ. ಆ್ಯಕ್ಚುಲಿ ವಿಲೇಜ್ ಇದೆಯಲ್ಲ, ಆ ವಿಲೇಜ್ ಮಾತ್ರ ವೆಹಿಕಲ್ ಓಡಾಡ್ತಾ ಇದೆ ಅಷ್ಟೇ. ನೀವು ಬಾಟ್ಲು ಅಂತ. ಸೊ ಆ್ಯಕ್ಚುಲಿ ವಿಲೇಜ್ಗೆ ಬಸ್ಸೇ ಇಲ್ಲ. ನಾವೇನು ಬಂದ್ರಲ್ಲ ಅದೇ ಥರ ಜೀಪ್ಗಳು ಮಾತ್ರ ಇದ್ದಾವೆ. ಸೊ ವಿಲೇಜ್ ನೋಡಿ ಏನು ಸಖತ್ತಾಗಿದೆ ಗುರು. ಸೊ ಕಲ್ಲಲ್ಲೇ ಕಾಂಪೌಂಡ್ ಎಲ್ಲ ಕಂಬಿದ್ದಾರೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಆ ಬಂದ್ರೆ ಅಷ್ಟೊಂದು ದೊಡ್ಡ ಕಷ್ಟ ಏನು ಅನ್ಸಿಲ್ಲ ಇದು ಅಲ್ಲ. ನಮ್ಮ ಥರ ಓಕೆ, ನಾವು ಓಕೆ ರಿಯಲ್ ಟ್ರೆಕ್ಕಿಂಗ್ ಎಲ್ಲ ಮಾಡ್ತಾರಲ್ಲ ಅವ್ರಿಗೆಲ್ಲ ಒಳ್ಳೆ ಮಜ್ಜಿಗೆ ಕೂಡ ಬಂದ್ಬಿಡ್ತಾರೆ ಅವರೆಲ್ಲ. ನಾವೊಂದು ಸ್ವಲ್ಪ ಆ್ಯಕ್ಟಿವಿಟೀಸ್ ಮಾಡೋದು. ನಾನು ಆ್ಯಕ್ಟಿವಿಟೀಸ್ ಮಾಡ್ತೀನಿ. ಆ್ಯಕ್ಟಿವಿಟೀಸ್ ಮಾಡಿದಿರೋದು ಇದು ಸ್ವಲ್ಪ ಕಷ್ಟ. ಆ್ಯಕ್ಟಿವಿಟೀಸಲ್ಲಿ ಇರೋರಿಗೆ ಏನು ಅನ್ಸಲ್ಲ ಅಷ್ಟೊಂದು. ನಮ್ಮ ಕಡೆ ಎಲ್ಲ ಜಮೀನಿಗೆ ಅಲ್ಲಲ್ಲೇ ಕಲ್ಲಿಟ್ಬಿಟ್ಟು ಇದಾಕೊಂಡಿತ್ತು ಬೌಂಡ್ರಿ. ಇಲ್ಲಿ ಕಲ್ಲುಗಳಲ್ಲೇ ಕಾಂಪೌಂಡ್ ಕೊಂಡ್ಕೊಂಡಿದ್ದಾರೆ ಅಲ್ಲಿ. ಈ ಊರಿಗಂತಾನೆ, ಇವರೆಲ್ಲ ಊರವ್ರಂತೆ. ಒಂದು ಗಣೇಶನ ದೇವಸ್ಥಾನ. ಸೊ ಒಂದೇ ಒಂದು ವಿಲೇಜ್, ಅಷ್ಟೇ ಎಷ್ಟು ಮನೆ. ಸೊ ಕಂಪ್ಲೀಟ್ ನಾಟಿ ಹಸುಗಳು ಏನೇನು ಸೈಜ್ ಆಗಿದ್ದಾವೆ ನೋಡ್ರಿ. ಕೊಂಬುಗಳು ಗುದ್ಗಿದ್ಬಿಟ್ಟೆ ಆಮೇಲೆ ಒಂಥರ ಈ ಕಡೆ ಅವನು ಈ ಕಡೆ ಡಿಸ್ಟರ್ಬ್ ಮಾಡೋದು ಬೇಡ ಅವನು. ಎಲ್ಲ ನಾಟಿ ಹಸುಗಳು. ಇಲ್ಲೆಲ್ಲ ನಾಟಿ ಹಸುಗಳು ಮೇಗ ಸೀಮೆಹಸುಗಳು ಸಾಕಾಗಲ್ಲ. ಹೊಲ ಉಳೋದಕ್ಕೆ ಎಲ್ಲ ಅಬ್ಜಸ್ ಮೇಗ ಅವೆಲ್ಲ ಕರಿತಾವ ಮೇಗ. ರೇಟ್ ಜಾಸ್ತಿ ಇದು. ಅಂಗನವಾಡಿ ನ್ಯಾಲ್ ಇಲ್ಲೊಂದು ಹಂಗೆ ನೋಡಿ ಸೇರ್ಸ್ಬಿಡ ನಿನ್ನ. ನ್ಯಾಲ್ ನೋಡೋ ಇಲ್ಲ ಸ್ಕೂಲಾಗಿ ಸೇರಿಸ್ಬಿಡ್ತೀರಿ. ಸೊ ಆ್ಯಕ್ಚುಲಿ ನಮ್ಗೆ ಸಿಗೋ ಲಾಸ್ಟ್ ವಿಲೇಜ್ ಇದೆ. ಸೊ ಇದಾದ್ಮೇಲೆ ವಿಲೇಜ್ ಸಿಗಲ್ಲ. ಸೊ ಇನ್ ಕೇಸ್ ನಿಮ್ಗೆ ಏನಾದ್ರು ಬೇಕು ಅಂದರೆ ನೀರು, ಟೀ, ಕಾಫಿ, ಊಟ ಗೀಟ ಎಲ್ಲ ಇಲ್ಲೇ ಮಾಡ್ಕೋಬೇಕು. ಅಂಗನವಾಡಿ ಮತ್ತು ಸ್ಕೂಲ್ ಕೂಡ ಇದೆ ನೋಡಿ. ಸೊ ರೋಡು ಮತ್ತು ಬಸ್ ಒಂದಿಲ್ಲ ಅಷ್ಟೇ, ಇನ್ನೆಲ್ಲ ಫೆಸಿಲಿಟೀಸ್ ಇದೆ. ಹಾಸ್ಪಿಟ್ಲ್ ಇದೆಯಲ್ಲ ಗೊತ್ತಿಲ್ಲ, ಬಟ್ ನಾಗಮಲಕ್ಕೆ ದಾರಿ ಹೋಗಬೇಕು.
ನಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ, ಹೋಗ್ತಾ ಇದ್ದೀನಿ ನಡ್ಕೊಂಡು ಕಾಡು ಹಳ್ಳಿ ವಿಲೇಜ್ ಅಂತಂತ. ಬಟ್ ಏನಂದರೆ ನೀವು ಆ್ಯಕ್ಚುಲಿ ನೋಡ್ತಾ ಇದ್ದೀರಲ್ಲ ವ್ಯೂಸ್ ಮಾತ್ರ ಒಂದೊಂದು ಕ್ರೇಜಿ ಗುರು, ಸೀರಿಯಸ್ಲಿ ಸಕ್ಕತ್ತಾಗಿದೆ ನೋಡಿ ಹೆಂಗಿದೆ ಸ್ಪಾಟ್ ಅಂತಂತ. ಎಲ್ಲೋಗ್ತಾ ಇರೋದು ನಾವು? ಎಲ್ಲೋಗ್ತಾ ಇದೀವಿ ನಾವು? ಮೇಲೆ ಮೇಲೆ ಹತ್ತಿ ಇಡ್ಲಿ ತತ್ತ ಮನೆಗೆ ಹೋಗ್ತಾ ಇದೀವಿ. ಅಪ್ಪೋ ಮೇಲೆ ಹತ್ತಿ ಇಡ್ಲಿ ತತ್ತ ಮನೆಗೆ ಹೋಗ್ತಾ ಇದೀವಂತೆ. ಓ ಬೆಟ್ಟ ಚಮಿಗ. ಓಕೆ ನೋಡಿ ಮೈಕ್ದೇನು ಉದಿಸ್ಬಿಟ್ಟಿದ್ಯಂತೆ ನೋಡಲ್ಲಿ. ಕೊಡು ಸುಮ್ಮನೆ ಚಾರ್ಜ್ ವೇಸ್ಟ್ ಮಾಡ್ಬೇಡ, ಚಾರ್ಜ್ ಇರಲ್ಲ. ನಿನ್ನ ಫೋಟೋನೇ ಕಾಣಿಸ್ತೈತೆ. ಆಯ್ ತುಂಬ ಸುಸ್ತಾಗ್ತೈತೆ. ಬೆಟ್ಟ ನೋಡಿ ಎಷ್ಟು ಹೈಟ್ ಇದೆ, ಈ ಕಡೆ ನೋಡಿದ್ರೆ ಎಷ್ಟು ಡೌನ್ ಇದೆ. BSP. ಕಾವೇರಿ ಅದು ಬಾರ್ಡರ್ ತಮಿಳ್ನಾಡು ಬಾರ್ಡರ್ ಕಾಲ್ ಸುಡ್ತಾ ಇದೆ.
ಟೈಮ್ 12:30. ಕಾಲು ಸುಡ್ತೈತೆ ಬೇಗ, ಕಾಲು ಸುಡ್ತೈತೆ ಬೇಗ. ಸೊ ಅಲ್ಲಿ ದೂರದಲ್ಲಿ ಕಾಣಿಸ್ತಿದೆ, ಅದೊಂದು ಆ್ಯಕ್ಚುಲಿ ಕಾವೇರಿ ನದಿ ಕಾಣಿಸ್ತಿದೆ, ಬಟ್ ನಿಮ್ಗೆ ಕಾಣಿಸ್ತಿರಲ್ಲ. ಫೈನಲಿ ಗುರು ಬಂದ್ಬಿಟ್ರಿ. ಟೈಮ್ ಒಂದು 12:43, ಅರೌಂಡ್ ನಾವು ಒಂದು 8:30 ಹಂಗೆ ಸ್ಟಾರ್ಟ್ ಮಾಡಿದ್ದು. 12:43 ಒಂದು ರೀಚ್ ಆಗಿದ್ರಿ. ಸೊ ಮೇಲೆ ಇದ್ದೀರಿ ನೋಡಿ. ಸೊ ಫ್ರಂಟಿಂದ ಆಮೇಲೆ ನೋಡ್ತೀವಿ, ತೆಗಿಯಂಗಿಲ್ಲ. ಚೆನ್ನಾಗಿದ್ದಾರೆ, ಬಟ್ ಫಸ್ಟ್ಗೆಲ್ಲ ಕಂಪೇರ್ ಮಾಡ್ಕೊಂಡ್ರೆ ತುಂಬ ಕಮ್ಮಿ. ಸೊ ಕೆಳಗೆ ಗ್ರ್ಯಾನೇಟ್ ಆಗಿರೋದ್ರೆ ಫುಲ್ ಕಾಲು ಸುಡ್ತಾ ಇದೆ. ಸೊ ಇನ್ನೊಂದು ನೋಡ್ಬಿಡಿ, ಇದೇ ದೇವಸ್ಥಾನ, ನಾಗಮಲೆ ದೇವಸ್ಥಾನ. ಸೊ ನನ್ನ ಹತ್ರ ಈ ಫೋಟೋ ಹಿಡಿದು ನೋಡಿಸ್ಬೋದು, ಬಟ್ ನಾನು ನೋಡ್ಸಲ್ಲ, ಯಾಕಂದರೆ ನೀವೇ ಬಂದು ನೋಡಬೇಕು ದೇವ್ರನ್ನ. ಸೊ ನಾನು ದೂರದಿಂದ ಮಾತ್ರ ನೋಡಿಸ್ತೀನಿ. ದೇವ್ರು ನೋಡ್ಬೇಕಾದ್ರೆ ನೀವೇ ಬಂದು ನೋಡ್ಕೊಳ್ಳಿ. ಸೊ ಕಂಪ್ಲೀಟ್ 16,000 ಸ್ಟೆಪ್ಸು, 10 ಕಿಲೋಮೀಟ್ರು, 105 ಫ್ಲೋರ್ ಮೇಲೆ ಎತ್ತಿದ್ದೀರಿ. ಸೊ ಕಂಪ್ಲೀಟ್ ಡೇಟಾ ಇದೆ ನೋಡಿ ಇಲ್ಲಿ ನಾವು ಬಂದಿರೋ ಸ್ಟ್ರಗಲ್ಗೆ. ಬಟ್ ಸ್ಟೆಪ್ಸ್ ಕಮ್ಮಿ ನಡ್ಯ, ಬಟ್ ಸ್ಟ್ರಿಪ್ ಜಾಸ್ತಿ. ಸೊ 5 ಅವರ್ ಕಷ್ಟ ಬಿತ್ಕೊಂಡ್ಬಂದಿದ್ದು ದೇವ್ರು ನೋಡೋಕ್ಕೋಸ್ಕರ. ನೋಡ್ಕೊಂಬಿಡಿ ದೇವ್ರನ್ನ ಕ್ಲೀನಾಗಿ. ಇಲ್ಲಿಂದನೇ ದೇವಸ್ಥಾನ ಹೀಗಿದೆ ಮೇಲೆ. ಸೊ ಹಂಗೆ ದೇವ್ರ ದರ್ಶನ ಎಲ್ಲ ಆಯಿತು. ಸೊ ಹಿಂಗೆ ಕೆಳಗೆ ಹಿಂಗೆ ಹೋಗ್ತಾ ಇದ್ದೀರಿ. ಬಿರೇಕಾಲ ನಡೆಯೋದು ಕಷ್ಟ ಇದೆ. ಚಪ್ಪಲಿ ಹಾಂ ಓಕೆ. ಅದೆಷ್ಟೇ ತ್ರಿಶೂಲಗಳು ಒಳಗಡೆ ದೂರ್ಸವ್ರು. ಸೊ ಆ್ಯಕ್ಚುಲಿ ಮೇನ್ ಇಲ್ಲೇ ನೋಡ್ಬೇಕು ನೀವು. ಸೊ ಕಾಣಿಸ್ತಾ ಇದೆಯಾ, ಇದು ಲಿಂಗ. ಅಲ್ಲಿ ಕಾಣಿಸ್ತಿರೋದು ಬಂದು ನಾಗರಾವ್ ಎಡೆ ಎತ್ಕೊಂಡಿರ್ತಾರ. ಸೊ ಅದಕ್ಕೆ ಇದು ನಾಗಮಲೆ ಅಂತ ಹೆಸರು ಬಂದಿದೆ. ಸೊ ತೊಟ್ಲುಗಳು, ಮನೆಗಳು ಜಾಸ್ತಿ ಕಟ್ಬಿಟ್ಟವ್ರೆ. ಬಂದಿದ್ದಾಯಿತು, ದರ್ಶನ ಆಯಿತು ಗುರು. ನನಗೇನು ಭಯ ಅಂದರೆ ಬಂದಿದ್ದಕ್ಕಿಂತ ಹೋಗೋದೇ ಭಯ ಜಾಸ್ತಿ. ಯಾಕಂದರೆ ಬರಬೇಕಾದ್ರೆ ತುಂಬ ಡೌನ್ ಇತ್ತು. ಬಂದ್ಬಿಟ್ರಿ. ಆ್ಯಕ್ಚುಲಿ ಬಂದು 1 o'clock ಕ್ರಾಸ್ ಆಗಿದೆಯಲ್ಲ, ಬಿಸಿಲು ಬರೋದು ತುಂಬ ಜಾಸ್ತಿ ಇದೆ, ಕಷ್ಟ ಇದೆ. ನೀವೇನು ನೋಡ್ತೀರಾ, ಬೆಟ್ಟ ಹತ್ತೇಳು ಹೋಗ್ಬೇಕು. ಇಡ್ಲಿ ಕೊಡಿ. ಗಟ್ಟಿಯಾಗಿ ಕೂತ್ಕೊಳ್ಳಿ ಅಣ್ಣ, ಎಲ್ಲರೂ ಸ್ವಲ್ಪ ಗಟ್ಟಿಯಾಗಿ ಕೂತ್ಕೊಳ್ಳಿ.
ಹೇಳಿ ಚಾಮಿ ಹತ್ರ ಏನಮ್ಮ ಓದಿರೋದು ನೀನು? ನೋಡು ಹೇಳು ಕರೆಕ್ಟಾಗಿ. ಏನ್ ಮಾಡ್ಸಿ ಕೂದಲನ್ನ? ಗೋಡಿ ಆಗೋತ್ಯಾ? ಸೊ ಟಿಕೆಟ್ ತೊಗೊಂಡ್ಮೇಲೆ ನಿಮ್ಗೆ ಗುಂಡೋಡ್ಸಕ ನೀವೇ ಬ್ಲೇಡ್ ತೊಗೊಂಡೋಗ್ಬೇಕು. ಬ್ಲೇಡ್ ಮರಿಬೇಡಿ. ಸೊ ಆ್ಯಕ್ಚುಲಿ ಸಂಡೇ ನನ್ನ ಪಾಡ್ ನಾನು ಸುಮ್ಮನೆ ಮನೇಲಿ ಇದ್ದಿದ್ದೆ. ಸೊ ದೇವ್ರಿಗೆ ಬೇರೆ ಪ್ಲ್ಯಾನ್ ಇತ್ತು ಅನ್ಕೊತೀನಿ. ನಾನು ಸುಮ್ಮನೆ ಮನೆಗಿದ್ದಿದ್ದು. ಸೊ ಸಡನ್ನ ಮಾದೇಶ್ ಬೆಟ್ಟಕ್ಕೆ ಹೋಗೋಣ, ಈ ಬುರ್ಡೆ ಗುಂಡೋಡ್ಸೋಣ ಅಂತೇಳ್ಬಿಟ್ಟು ಬಂದ್ರಿ. ಸೊ ಬೆಳಗ್ಗೆ ಬಂದಾಗ ರಶ್ ಜಾಸ್ತಿ ಇತ್ತು ಅಂತೇಳ್ಬಿಟ್ಟು ಸೊ ಇಲ್ಲೇ ನಾಗುಮಲೆ ಹೋಗೋಣ ಅಂತೇಳ್ಬಿಟ್ಟು ಪ್ಲ್ಯಾನ್ ಹಾಕ್ಕೊಂಡು ಹೊರಟ್ರಿ. ಸೊ ಜರ್ನಿ ಹೆಂಗಿತ್ತು ಅಂತ ನೀವು ನೋಡ್ತೀರಾ. ಸೊ ಅದಾದಮೇಲೆ ಬಂದು ಈಗ ಟೈಮ್ ಒಂದು ಅರೌಂಡ್ 5 o'clock 6 o'clock ಆಗ್ಬಿಟ್ಟಿದೆ. ಸೊ ಇವಾಗ ಮಗು ಗುಂಡೋಡ್ಸಿದ್ದಾಯಿತು. ಸೊ ಇವಾಗ ದೇವ್ರ ದರ್ಶನ ಮಾಡಬೇಕು. ಸೊ ಬನ್ನಿ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಡಿನ್ನರೆಲ್ಲ ಮಾಡಿಕೊಂಡು ಸೊ ಇನ್ನೊಂದೇ ಮಾಡೋಣ. ಹಾಯ್ ಮಾಡು ಬಿಡೆ.